welcome back to my another new video, and thank you for all the subscribers. And this video is all about my pregnancy journey of starting 3 months, first trimester ಅಂತ ನಾವು ಏನು ಹೇಳ್ತೀವಿ, ಸ್ಟಾರ್ಟಿಂಗ್ 3 months 1 2 3 ಫಸ್ಟ್ ಮಂತಲ್ಲಿ ನಮಗೆ ಗೊತ್ತೇ ಇರಲ್ಲ ದಟ್ ವಿ ಆರ್ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು 3 months ಜರ್ನಿ ಹೇಗಿತ್ತು, ನನ್ನ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದನ್ನು ನಾನು ಶೇರ್ ಮಾಡೋಕ್ಕೆ ಅಂತ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಏನಂತ ಅಂದರೆ ಇವಾಗ ಸ್ಟಾರ್ಟಿಂಗ್ ನಮಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಗದೆ ನಾವು ಒಂದು ಹೋಮ್ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಚೆಕ್ ಮಾಡ್ತೀವಿ. ಅದರಲ್ಲಿ ಗೊತ್ತಾಗುತ್ತೆ ದಟ್ ರೆಡ್ ಲೈನ್ಸ್ ಬಂದಾಗ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗೋದು. ಆವಾಗ ನಮಗೆ ಗೊತ್ತಾಗುತ್ತೆ ದಟ್ ವಿ ಆರ್ ಪ್ರೆಗ್ನೆಂಟ್ ಅಂತ ಹೇಳಿ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಅದಾದಮೇಲೆ ಏನಂತಂದರೆ ಇವಾಗ ಸ್ವಲ್ಪ ಜನಕ್ಕೆ ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇರುತ್ತೆ, ಬಟ್ ಐ ವಾಸ್ ನಾಟ್ ಹ್ಯಾವಿಂಗ್ ಎನಿ ಸಿಮ್ಟಮ್ಸ್. ನನಗೆ ಪೀರಿಯಡ್ ಮಿಸ್ ಆಗಿ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಳ್ಳೋದಂತ ನನಗೆ ಗೊತ್ತಿರಲಿಲ್ಲ ದಟ್ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಬಗ್ಗೆ. ಸ್ವಲ್ಪ ಜನಕ್ಕೆ ಆ ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇರುತ್ತೆ, ಬಟ್ ನನಗೇನು ಇರಲಿಲ್ಲ. ನನಗೆ ಕನ್ಫರ್ಮೇಷನ್ ಆದಮೇಲೆ ಗೊತ್ತಾಗಿದ್ದು. ಈಗ ಸ್ವಲ್ಪ ಜನಕ್ಕೆ ಆ ಟೈಮಲ್ಲಿ ಗೊತ್ತಾಗಲ್ಲ, ಯೂಶ್ವಲಿ ಪೀರಿಯಡ್ ಮಿಸ್ ಆಗಿ ಸ್ವಲ್ಪ 1 week 2 weeks ಆದಮೇಲೆ ಗೊತ್ತಾಗುತ್ತೆ. ಅಷ್ಟು ಅರ್ಜೆನ್ಸಿ ಇರುತ್ತೆ ಅಂತ ಅನ್ನೋರು β-HCG ಒಂದು ಬ್ಲಡ್ ಟೆಸ್ಟ್ ಬರುತ್ತೆ, ಅದನ್ನು ಕೂಡ ಅವ್ರು ಮಾಡಿಸ್ಕೋಬೋದು, ಅದರಲ್ಲಿ ಗೊತ್ತಾಗುತ್ತೆ. ಬಟ್ ನನಗೆ ನೆಸೆಸಿಟಿ ಇರಲಿಲ್ಲ, ಬಿಕಾಸ್ ನನಗೆ ಪ್ರೆಗ್ನೆನ್ಸಿ ಯಾವತ್ತು ನಂದು ಪೀರಿಯಡ್ ಮಿಸ್ ಆಯಿತು ನಾನು ಚೆಕ್ ಮಾಡಿದಾಗ ಅವತ್ತೇ ನನಗೆ ಗೊತ್ತಾಯಿತು ದಟ್ ಐ ಆಮ್ ಪ್ರೆಗ್ನೆಂಟ್ ಅಂತ. ಅದಾದಮೇಲೆ ಹೇಗಿತ್ತು ನನ್ನ ಜರ್ನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಇವಾಗ. ಅದಾದಮೇಲೆ ನನಗೆ ಗೊತ್ತಾದಾಗ 4th week ಏನೋ ಇತ್ತು ನಂದು. ನಾನು ಯೂಟ್ಯೂಬಲ್ಲಿ ನನಗೂ ಗೊತ್ತಿಲ್ಲ, ಬಿಕಾಸ್ ದಿಸ್ ಇಸ್ ದಿ ಫಸ್ಟ್ ಟೈಮ್ ಅಲ್ವಾ, ಯಾವುದೂ ಏನೂ ಗೊತ್ತಿರಲಿಲ್ಲ. ಈವನ್ ನನಗೆ ನಿಯರ್ ರಿಲೇಟಿವ್ಸ್ ಆಗಿರ್ಬೋದು ಯಾರು ಈ ಟೈಮಲ್ಲಿ ಪ್ರೆಗ್ನೆಂಟ್ ಇರೋರು ಅದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಕೇಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ದೆನ್ ನನಗೆ ಗೊತ್ತಿದ್ದ ಪ್ರಕಾರ ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ ನೋಡ್ಬೇಕಾದ್ರೆ ಗೊತ್ತಾಗಿದ್ದ ಪ್ರಕಾರ 6th weekಲ್ಲಿ ಹಾಸ್ಪಿಟಲ್ ವಿಸಿಟ್ಗೆ ಹೋದರೆ ವಿಲ್ ಬಿ ಹ್ಯಾವಿಂಗ್ ಒಂದು ಸ್ಕ್ಯಾನ್, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಇರುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಾನು 5th week ಸಮ್ ಡೇಸ್ ಲೈಕ್ 3-4 days ಆ ಥರ ಏನೋ ಆಗಿತ್ತಂತ ಅನಿಸುತ್ತೆ. ಆ ಒಂದು ಟೈಮಲ್ಲಿ ನಾನು ಫಸ್ಟ್ ಹಾಸ್ಪಿಟಲ್ ವಿಸಿಟ್ ಹೋಗಿದ್ದು. ಆ ಟೈಮಲ್ಲಿ ಡಾಕ್ಟರ್ ಹೇಳಿದ್ದು ಏನಂತ ಅಂದರೆ, ಇವಾಗಿನ ತುಂಬ ಪುಟ್ಟ ಇರುತ್ತೆ ಪಾಪು, 7th weekಗೆ ಸ್ಕ್ಯಾನಿಂಗ್ ಬರ್ಕೊಡ್ತೀವಿ ಅಂತ ಹೇಳಿಬಿಟ್ಟು 7th weekಗೆ ನನಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಬರೆದ್ಬಿಟ್ಟು ಕೊಟ್ಟರು. ದೆನ್ ಫಸ್ಟ್ ಟೈಮ್ ಹಾಸ್ಪಿಟಲ್ ವಿಸಿಟ್ ಹೋದಾಗ ಡಾಕ್ಟರ್ ಹತ್ರ ತುಂಬ ಕ್ವೆಶನ್ಸ್ ಇತ್ತು ನನಗೂ ಕೂಡ. ನಾನು ಡಾಕ್ಟರ್ನ ಕ್ವೆಶನ್ಸ್ ಕೇಳಿದ್ದು ಏನಂತ ಅಂದರೆ, ಒನ್ ಥಿಂಗ್ ಈಸ್ ಇನ್ನು ತಿನ್ನಬಾರ್ದು ಅಂತ ನಾನು ಕೇಳಿದೆ. ಬಿಕಾಸ್ ನಾನು ತುಂಬ ಕೇಳಿದ್ದೆ ದಟ್ ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ದಟ್ ಪಪ್ಪಾಯ ತಿನ್ನಬಾರ್ದು, ಪೈನಾಪಲ್ ತಿನ್ನಬಾರ್ದು, ಸೆಸ್ಮಿ ಸೀಡ್ಸ್ ಬರುತ್ತಲ್ಲ ಅದು ತಿನ್ನಬಾರ್ದು, ಅದನ್ನೆಲ್ಲ ನಾನು ಕೇಳಿದ್ದೆ ತಿನ್ನಬಾರ್ದು ಅಂತ ಹೇಳಿದೆ. ಅದಕ್ಕೆ ನಾನು ಡಾಕ್ಟರ್ಸ್ನ ಕೇಳಿದೆ. ನನಗೆ ಡಾಕ್ಟರ್ ಹೇಳಿದ್ದೆ ಏನಂತಂದರೆ, ಎಲ್ಲದನ್ನು ತಿನ್ಬೋದು. ಇವಾಗ ನೀವೇನು ತಿಂತೀರ ಅದನ್ನೇ ಒಂದು ಪೂರ್ತಿ ತಿನ್ನಲ್ಲ ಅಲ್ವಾ, ಏನೋ ಒಂದು ಪೀಸ್ ಆ ಥರ ಅಲ್ಪ ಸ್ವಲ್ಪ ಇರುತ್ತಲ್ವ, ಯಾವುದ್ರಲ್ಲೂ ಒಂದು ಮಿಕ್ಸ್ಚರ್ ಇರುತ್ತೆ. ಈಗ ಪುಳಿಯೋಗರೆಯಲ್ಲಿ ಇರುತ್ತೆ, ಅದು ಸ್ವಲ್ಪ ಇರುತ್ತೆ, ಅದೇ ಪೂರ್ತಿ ಇರುತ್ತಾ, ಏನಾಗಲ್ಲ ತಿನ್ಬೋದು ಅಂತ ಹೇಳಿದ್ರೆ. ಅವ್ರು ನನಗೆ ಹೇಳಿದ್ದೇನೆಂದರೆ ಎಲ್ಲದೂ ತಿನ್ಬೋದು, ಬಟ್ ನಾನ್ ವೆಜ್ ತಿನ್ನಬಾರ್ದು, ಸ್ಟಾರ್ಟಿಂಗ್ 3 months ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳಿದ್ರು. ಬಿಕಾಸ್ ಆ ಟೈಮಲ್ಲಿ ಡೈಜೆಷನ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳಿ ಅದನ್ನು ಹೇಳಿದರು. ಅದು ಆದಮೇಲೆ ನನ್ನ ನೆಕ್ಸ್ಟ್ ಕ್ವೆಶನ್ ಇದ್ದಿದ್ದು ಟ್ರಾವೆಲ್ ಮಾಡ್ಬೋದಾ ಅಂತ ನನ್ನ ಕ್ವೆಶನ್ ಇತ್ತು. ಎಸ್, ಅಫ್ಕೋರ್ಸ್ ಅವರು ಅದನ್ನು ಹೇಳಿದ್ರು, ಇಲ್ಲ ನಮಗೆ ಟ್ರಾವೆಲ್ ಮಾಡ್ಬೋದು ಅಂತ. ಅದರಲ್ಲೂ ನನಗೆ ಇನ್ನೂ ಒಂದು ಕ್ವೆಶನ್, ಬೈಕಲ್ಲಿ ಟ್ರಾವೆಲ್ ಮಾಡ್ಬೋದಾ ಅಂತ ಒಂದಿತ್ತು. ಅದನ್ನು ಕೇಳಿದೆ, ಅದಕ್ಕೂ ಅವರು ಮಾಡ್ಬೋದು ಅಂತ ಹೇಳಿದ್ರು. ದೆನ್ ಊಟ ತಿಂಡಿ ಎಲ್ಲ ನಿಮ್ಗೆ ಏನು ಸೇರುತ್ತೆ ಎಲ್ಲದನ್ನು ತಿನ್ನಿ ಅಂತಲೇ ಹೇಳಿದರು. ದೆನ್ ಹೇಳ್ಬೇಕಂತ ಅಂದರೆ, ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತಲ್ಲ ಅವತ್ತಿನ ದಿನ ಎಲ್ಲ ನನ್ನ ಎಷ್ಟೊಂದು ಪಪ್ಪಾಯ ತಿಂದಿದ್ದೆ ನಾನು. ಏನೋ ಗಾಡ್ ಗ್ರೇಸ್ ಅಂತ ಅನಿಸುತ್ತೆ, ಏನೂ ಆಗಿರಲಿಲ್ಲ, ಹೆಚ್ಚು ಕಮ್ಮಿ ಏನೂ ಆಗಲಿಲ್ಲ, ಎವ್ರಿಥಿಂಗ್ ವಾಸ್ ನಾರ್ಮಲ್. ಆ್ಯಂಡ್ ಡಾಕ್ಟರ್ ಕೂಡ ಎಲ್ಲ ತಿನ್ಬೋದು ಅಂತಲೇ ಹೇಳಿದ್ರು ನನಗೆ. ಅದಾದಮೇಲೆ ಅವ್ರು ಸ್ಕ್ಯಾನಿಂಗ್ 7th weekಗೆ ಬರ್ಕೊಟ್ಟಿದ್ರಿಂದ ನೆಕ್ಸ್ಟ್ ಬ್ಲಡ್ ಟೆಸ್ಟ್ನ ಬರ್ಕೊಟ್ರು ಅವರು. ಅಟ್ ಪ್ರೆಸೆಂಟ್ ಇವಾಗ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ದೆನ್ ಟ್ಯಾಬ್ಲೆಟ್ಸ್ನ ಬರ್ಕೊಟ್ರು. 3 months ಒಂದು 3 months ತನಕ ಕಂಪ್ಲೀಟ್ ಆಗೋ ತನಕ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ಬರ್ಕೊಟ್ರು. ದೆನ್ ಶುಗರ್, ಥೈರಾಯ್ಡ್ ಮತ್ತು ನಮ್ಮದು ಟೋಟಲ್
ಹಿಮೋಗ್ಲೋಬಿನ್ ಟೆಸ್ಟ್ನ ಮಾಡ್ಸೋಕೆ ಹೇಳಿದ್ರು. ನಾನು ಎವ್ರಿಥಿಂಗ್ ವಾಸ್ ನಾರ್ಮಲ್, ಬ್ಲಡ್ ಟೆಸ್ಟ್ ಬಂತು, ಎವ್ರಿಥಿಂಗ್ ವಾಸ್ ನಾರ್ಮಲ್. ಅದಾದಮೇಲೆ ಏನಾಯಿತು ಅಂದರೆ, ನಾನು ಹಾಸ್ಪಿಟಲ್ ಚೂಸ್ ಮಾಡಿದ ಹಾಸ್ಪಿಟಲ್ ನಮ್ಮ ಮನೆಯಿಂದ ಇಲ್ಲಿಂದ ಒಂದು 2.5 hours ಜರ್ನಿಯಲ್ಲಿತ್ತು. ಲಾಂಗ್ ಡಿಸ್ಟೆನ್ಸ್ ಆಗ್ತಾಯಿತ್ತು. ಅದರಿಂದ ನನಗೆ ಅನಿಸಿದ್ದು ಏನಂತಂದರೆ, ಲೈಕ್ ಎವ್ರಿ ಮಂತ್ ಇವಾಗ ನೀವು ಟ್ರಾವೆಲ್ ಮಾಡಬೇಕಾಗುತ್ತೆ, ಹಾಸ್ಪಿಟಲ್ ವಿಸಿಟ್ ಹೋಗಬೇಕಿರುತ್ತೆ, ಎವ್ರಿ ಮಂತ್ ನಿಮಗೆ ಚೆಕಪ್ಸ್ ಇರುತ್ತೆ, ಕಷ್ಟ ಆಗುತ್ತೆ, ತುಂಬ ಟ್ರಾವೆಲ್ ಆಗುತ್ತೆ, ಎವ್ರಿ ಮಂತ್ ಓಡಾಡೋದು ಕಷ್ಟ ಆಗ್ತಿದೆ. ಬಿಕಾಸ್ ಸ್ಟಾರ್ಟಿಂಗ್ 3 months ನನಗೆ ಸ್ವಲ್ಪ ಟಯರ್ಡ್ನೆಸ್ ಆಗಿರ್ಬೋದು, ಅದೆಲ್ಲ ಸಿಮ್ಟಮ್ಸ್ ಸ್ವಲ್ಪ ಇತ್ತು. ಯಾವ ಸಿಮ್ಟಮ್ಸ್ ಇತ್ತು, ಏನೇನಿತ್ತು ಅನ್ನೋದನ್ನು ನಾನು ಹೇಳ್ತೀನಿ. ಆ ಒಂದು ಸಿಮ್ಟಮ್ಸ್ ಇದ್ದಿದ್ದರಿಂದ ಆಗಿರ್ಬೋದು, ಮತ್ತು ಎವ್ರಿ ಮಂತ್ ನನಗೆ ಅಷ್ಟು ಹೋಗೋದು ಕಷ್ಟ ಅನಿಸ್ತಿರ್ಲಿಲ್ಲ. ಮತ್ತೆ ಹೋಗಿ ಮತ್ತೆ ಬರೋದು ಅದೇ ಒಂದು ಜರ್ನಿ ಸಖತ್ ಟಯರ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಸ್ಪಿಟಲ್ನ ಚೇಂಜ್ ಮಾಡಿಕೊಂಡೆ. ಲೈಕ್ ಅಂದರೆ ಹಾಸ್ಪಿಟಲ್ ಅದೇ ಇರಲಿ, ಮಿಡಲಲ್ಲಿ ಹೋಗಿ ರಿಪೋರ್ಟ್ಸ್ನ ತೋರಿಸೋಣ. ಇಲ್ಲಿ ನಿಯರ್ ಬೈ ಹಾಸ್ಪಿಟಲ್ಗೆ ನಾನು ಎವ್ರಿ ಚೆಕಪ್ಸ್ಗೆ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಡಾಕ್ಟರ್ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಆ ಡಾಕ್ಟರ್ ಹತ್ರ ಹೋಗೋಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಹೋದ್ವಿ. ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗಲಿಲ್ಲ. ಅವ್ರು ಕೊಟ್ಟಿದ್ದು ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ದೆನ್ ಬ್ಲಡ್ ಟೆಸ್ಟ್ ಮಾಡಿಸಿದ್ರು, ದಟ್ ವಾಸ್ ನಾರ್ಮಲ್ ಅಂತ ಹೇಳಿದರು. ಅವ್ರು ಏನು 7th ವೀಕಿಗೆ ನನಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಬರ್ಕೊಟ್ಟಿದ್ರು. ಆ ಒಂದು 7th ವೀಕ್ ಆ ಡೇಟಿಗೆ ನಾನು ಈ ಹಾಸ್ಪಿಟಲ್ಗೆ ಹೋದೆ, ನಿಯರ್ ಬೈ ಇದ್ದಿದ್ದ ಒಂದು ಹಾಸ್ಪಿಟಲ್ಗೆ ಹೋದೆ ನಾನು. ಆ ಡಾಕ್ಟರ್ ಹೇಳಿದ್ದೇನಂತಂದರೆ, ನೆಕ್ಸ್ಟ್ ವೀಕ್ ಮಾಡಿಸೋಣ ಅಂತ ಹೇಳಿದರು. 8th ವೀಕಲ್ಲಿ 8th ವೀಕ್ 3 days ಸಮಥಿಂಗ್ ಆ ಥರ ಡೇಸಲ್ಲಿ ಅವರು ಸ್ಕ್ಯಾನಿಂಗ್ನ ಬರ್ಕೊಟ್ರು. ಆವಾಗ ಸ್ಕ್ಯಾನಿಂಗ್ ಆಯಿತು. ಈ ಡಾಕ್ಟರ್ನ ಕೂಡ ನಾನು ಕೇಳಿದೆ ಏನೇನು ತಿನ್ಬೋದು ಅಂತ ಹೇಳಿ. ಅವರು ಕೂಡ ಹೇಳಿದ್ರು ಏನೇನು ಸೇರುತ್ತೆ ಎಲ್ಲದನ್ನು ತಿನ್ನಿ. ಅವ್ರಿಗೇನು ಸ್ಪೆಸಿಫಿಕ್ಕಾಗಿ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಹೇಳಿಲ್ಲ. ಅವ್ರಿಗೆ ಒಂದು ಹೇಳಿದ್ದೇನೆಂದರೆ, ಹೊರ್ಗಡೆ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಿ ಮಿಕ್ಕಿದೆಲ್ಲ ತಿನ್ಬೋದು ಅಂತಲೇ ಹೇಳಿದ್ದು ನನಗೆ. ಓಕೆ, ದೆನ್ ಸ್ಕ್ಯಾನಿಂಗ್ ಬರ್ಕೊಟ್ರು. ಆಮೇಲೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಏನಿತ್ತು ತೋರಿಸ್ದೆ, ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಅದಾದಮೇಲೆ ಅವ್ರು ಅಲ್ಲಿ 3 ಬ್ಲಡ್ ಟೆಸ್ಟ್ ನನಗೆ ಮಾಡಿಸಿದ್ದು, ಥೈರಾಯ್ಡು, ಶುಗರ್ದು ಮತ್ತು ಹಿಮೋಗ್ಲೋಬಿನ್ದು. ಅದನ್ನೆಲ್ಲ ಬರ್ಕೊಂಡ್ರು. ದೆನ್ ಆ ಡಾಕ್ಟರ್ ಈ ಡಾಕ್ಟರ್ದು ಇನ್ನೂ 1-2 ಕ್ವೆಶನ್ಸ್ ಅವ್ರೇನು ನನಗೆ ಕೇಳಿದ್ರು ಅಂದರೆ, ರಿಲೇಟಿವ್ಸಲ್ಲಿ ಮದುವೆ ಆಗಿದ್ದ ಅಂತ ಒಂದು ಕ್ವೆಶನ್ಸ್ ಅವ್ರು ಕೇಳ್ತಾರೆ. ದೆನ್ ಮದುವೆ ಆಗಿ ಎಷ್ಟು ಗ್ಯಾಪ್ ಇದೆ, ಎಷ್ಟು ಇಯರ್ ಆಯಿತು, ಸಮಥಿಂಗ್ ಮಂತ್ಸ್, ಅದನ್ನು ಕೇಳ್ತಾರೆ. ದೆನ್ ಬ್ಲಡ್ ಗ್ರೂಪ್ ಕೇಳ್ತಾರೆ. ದೆನ್ ರಿಲೇಷನಲ್ಲಿ ಮದುವೆ ಆಗಿದ್ದ ಅಂತ ಒಂದು ಕ್ವೆಶನ್, ಆ ಕ್ವೆಶನ್ನು ಕೇಳ್ತಾರೆ. ಅಷ್ಟು ಕೇಳಿದರು ಅವರು. ಅದಕ್ಕೆಲ್ಲ ಆನ್ಸರ್ ಮಾಡಿದ್ವಿ. ಆಮೇಲೆ 8th ವೀಕ್ ಸ್ಕ್ಯಾನಿಂಗ್ ಇತ್ತು, ಸ್ಕ್ಯಾನಿಂಗ್ ಹೋಗಿ ಬಂದ್ವಿ. 8th ವೀಕ್ ಸ್ಕ್ಯಾನಿಂಗಲ್ಲಿ ಯು ವಿಲ್ ಗೆಟ್ ಟು ನೋ ದಟ್ ಟ್ವಿನ್ಸಾ ಸಿಂಗಲ್ ಬೇಬಿನಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದಾದಮೇಲೆ ಅಲ್ಲಿ ಹಾರ್ಟ್ ಬೀಟ್ ಕೇಳಿಸ್ತಾರೆ. ದಟ್ ವಾಸ್ ದಿ ಫಸ್ಟ್ ಟೈಮ್ ಯು ಲಿಸನ್ ಪಾಪುದು ಹಾರ್ಟ್ ಬೀಟ್, ಟಪ್ ಡಮ್ ಡಪ್ ಅಂತ ಹಾರ್ಟ್ ಬೀಟ್ ಕೇಳಿಸುತ್ತೆ. ದೆನ್ ಆ ಒಂದು ಹಾರ್ಟ್ ಬೀಟ್ ಆಗಿರ್ಬೋದು, ರಿಪೋರ್ಟ್ಸ್ ಎವ್ರಿಥಿಂಗ್ ವಾಸ್ ನಾರ್ಮಲ್. ಅದಾದಮೇಲೆ ಇವ್ರು ನನಗೆ ಬ್ಲಡ್ ಟೆಸ್ಟ್ ಬರ್ಕೊಟ್ರು. ಯಾವುದು ಅಂತ ಆ ಡಾಕ್ಟರ್ 3 ಬ್ಲಡ್ ಟೆಸ್ಟ್ ಮಾಡಿಸಿದ್ದು. ಈ ಡಾಕ್ಟರ್ ನನಗೆ ಬರ್ಕೊಟ್ಟಿದ್ದು ರ್ಯಾಪಿಡ್ ಟೆಸ್ಟ್ ಫಾರ್ ಹೆಪಟೈಟಿಸ್ ಬಿ ವೈರಸ್, HIV, ದೆನ್ ರ್ಯಾಪಿಡ್ ಟೆಸ್ಟ್ ಫಾರ್ ಹೆಪಟೈಟಿಸ್ C ವೈರಸ್. ಇದನ್ನು ಬರ್ಕೊಟ್ರು. ಲೈಕ್ ಎಲ್ಲದು ನೆಗೆಟಿವ್ ಇತ್ತು. ಐ ಡೋಂಟ್ ನೋ ಅದೇನು ನೆಸೆಸಿಟಿ ಇತ್ತಲ್ಲೋ, ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ರು ಮಾಡಿಸಿರಲಿಲ್ಲ, ಇವ್ರಾಗೆ ಮಾಡಿದ್ದು, ಇವ್ರು ಏನು ಕಂಡೀಷ್ನಲ್ ಬರ್ಕೊಟ್ರು ಅಂತ ಅನ್ನಿಸ್ತು ನನಗೆ. ಅದಾದಮೇಲೆ ಆ ಟೈಮಲ್ಲಿ ಐ ವಾಸ್ ಇನ್ 1.5 month ಆ ಥರ ಏನೋ ಇತ್ತು ಅಂತ ಅನಿಸುತ್ತೆ. ನಾವು 8th month ಸ್ಕ್ಯಾನಿಂಗ್ ಹೋಗೋ ಟೈಮಲ್ಲಿ ಡಾಕ್ಟರ್ ನನಗೆ ಹೇಳಿದ್ದು ಇನ್ನೊಂದು ಏನಂತ ಅಂದರೆ, ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ತಾಯಿ ಕಾರ್ಡ್ ಕಂಪಲ್ಸರಿ ಬೇಕಂತೆ ಅಂತ ಹೇಳಿದರು. ತಾಯಿ ಕಾರ್ಡ್ ರಿಜಿಸ್ಟ್ರೇಷನ್ ID ಬರುತ್ತೆ ಒಂದು, ಆ ರಿಜಿಸ್ಟ್ರೇಷನ್ ID ಬೇಕಂತೆ. ಇವಾಗೆಲ್ಲ ಕಂಪಲ್ಸರಿ ಕೇಳ್ತಿದ್ದಾರಂತೆ, ಮಾಡಿಸ್ಕೊಂಡು ಹೋಗ್ರಪ್ಪ ಅಂತ ಹೇಳಿದರು. ಆಮೇಲೆ ನನಗೆ ಓಕೆ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡು ದೆನ್ ಸ್ಕ್ಯಾನಿಂಗಿಗೆ ಹೋದ್ವಿ. ಅವ್ರು ಕೇಳಿದ್ರು, ಆಫ್ಕೋರ್ಸ್ ಅವ್ರು ಕೇಳಿದ್ರು ರಿಜಿಸ್ಟ್ರೇಷನ್ ID-ನ ಅವರು ಕೇಳ್ತಾರೆ. ಏನಕ್ಕೆ ಗೊತ್ತಿರಲಿಲ್ಲ, ಫಸ್ಟೆಲ್ಲ ಅಷ್ಟು ಕಂಪಲ್ಸರಿ ಇರಲಿಲ್ಲ ಅಂತೆ. ನನ್ನ ಫ್ರೆಂಡ್ಸ್ ಯಾರೋ ನಾನು ಕೇಳಿದಾಗ ಹೇಳಿದವರು, ಅವರೆಲ್ಲ ಮಾಡಿಸ್ಕೊಂಡೇ ಇರಲಿಲ್ಲ. ಲೈಕ್ ಎಂಡಿಂಗ್ 7th month 8th month ಆ ಥರ ಎಲ್ಲ ಮಾಡಿಸ್ಕೊಂಡಿರ್ತಾರೆ ಅನಿಸುತ್ತೆ, ಮಾಡಿಸ್ಕೊಂಡಿದ್ರಂತೆ. ನಾನು ಮಾಡ್ಸೋಕ್ಕೆ ಹೋದಾಗಲೂ ಕೂಡ ಅವ್ರು ಅದನ್ನೇ ಹೇಳಿದ್ರು ಅಲ್ಲಿದ್ದವರು. ಮುಂಚೆ ಎಲ್ಲ ಅಷ್ಟು ಕಂಪಲ್ಸರಿ ಇರಲಿಲ್ಲ, ಎಂಡಿಂಗಲ್ಲಿ ಬರ್ತಿದ್ರು ಮಾಡಿಸ್ಕೊಳ್ಳೋಕ್ಕೆ.
ಇವಾಗ ಕಂಪಲ್ಸರಿ ಮಾಡಿದ್ದಾರೆ, ಒಳ್ಳೇದಾಯಿತು ಮಾಡಿ ಅಂತ ಹೇಳಿ. ವಿತಿನ್ 2 ಮಂತ್ಸಲ್ಲಿ ಮಾಡಿಸ್ಕೋಬೇಕು ಅಂತ ಹೇಳಿ ಅವರು ಹೇಳಿದ್ರು. ಓಕೆ, ನಾನು ಮಾಡಿಸ್ಕೊಂಡಾಯಿತು. ಸ್ಕ್ಯಾನಿಂಗ್ ಎಲ್ಲ ಮುಗೀತು. ಅದಾದಮೇಲೆ ಬ್ಲಡ್ ಟೆಸ್ಟ್ ಕೂಡ ರಿಪೋರ್ಟ್ ಆಯಿತು, ಬ್ಲಡ್ ಟೆಸ್ಟ್ ಆಯಿತು. ಅದೇ ಟ್ಯಾಬ್ಲೆಟ್ಸ್ನ ಅವ್ರು ಕಂಟಿನ್ಯೂ ಮಾಡೋಕ್ಕೆ ಕೂಡ ಹೇಳಿದರು, ಅದನ್ನು ಮಾಡಿದೆ. ನನಗೆ ಸಿಂಟಮ್ಸ್ ಥರ ಏನಿತ್ತಂತ ಅಂದರೆ ಬಾಡಿ ಟೆಂಪರೇಚರ್ ತುಂಬ ಜಾಸ್ತಿ ಇತ್ತು. ಫಸ್ಟ್ ಆಫ್ ಆಲ್ ನನ್ನದೇ ಹೀಟ್ ಬಾಡಿ. ನನ್ನ ಬಾಡಿ ಪಿಂಪಲ್ಸ್ ಇಲ್ಲೆಲ್ಲ ಚಿಕ್ಕದು, ಈಗ ಡ್ಯಾಂಡ್ರಫ್ ಬಿದ್ದರೆ ಆಗುತ್ತಲ್ಲ ಆ ಥರ ಪುಟ್ಟದು ಇಲ್ಲಿ ಮಾತ್ರ ಫೋರ್ಹೆಡಲ್ಲಿ ಮಾತ್ರ ಪಿಂಪಲ್ಸ್ ಇತ್ತು ಸ್ವಲ್ಪ ದಿನ. ಅದಾದಮೇಲೆ ಅದು ಹೋಯಿತು. ಅದು ಬಿಟ್ಟರೆ ನನಗೆ ಸ್ಮೆಲ್ ಆಗ್ತಾ ಇರಲಿಲ್ಲ, ಕುಕ್ಕಿಂಗ್ ಸ್ಮೆಲ್ಸ್. ಈಗ ಸಾಂಬಾರು ಸ್ಮೆಲ್ ಅಂತೂ ಆಗ್ತಾನೇ ಇರಲಿಲ್ಲ. ಸಾಂಬಾರು ಪಲ್ಯ ಇದ್ಯಾವುದೂ ಆಗ್ತಾ ಇರಲಿಲ್ಲ ನನಗೆ. ನಾನು ಆವಾಗ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ 5 ಡೇ ಹಾಸ್ಪಿಟಲ್ ಹೋಗಿ ಬಂದ ತಕ್ಷಣ ನಾನು ಇಲ್ಲಿಗೆ ಬಂದೆ, ಅಮ್ಮ ಮನೆಗೆ. ಇಲ್ಲಿಗೆ ಕಳಿಸ್ಕೊಟ್ರು, ಇಲ್ಲಿಗೆ ಬಂದೆ. ಅಮ್ಮ ಏನಂತಂದರೆ ನಾನು ತಿಂತಿದ್ದು ಇವಾಗ ಗೊಡ್ಗಾರ ಆ ಥರದ್ದು ಪಜ್ಜಿ ಈ ಥರದ್ದು ಆಗ್ತಿತ್ತು, ಒಗ್ಗರಣೆ ಹಾಕಿ ಮಾಡೋ ಅಂಥದ್ದೇನೂ ಆಗ್ತಿರಲಿಲ್ಲ. ದೆನ್ ನಾನು ಏನು ಕೇಳ್ತೀನಿ, ಏನು ತಿಂತೀನಿ ಅದನ್ನೇ ಮಾಡಿಕೊಡ್ತಿದ್ರು ಎವ್ರಿ 3 ಟೈಮ್ಸ್ ಕೂಡ ಎವ್ರಿ ಡೇ ನಾನು ಏನು ತಿಂತೀನಿ ಅದನ್ನೇ ಮಾಡಿಕೊಡ್ತಿದ್ದೆ. ಸ್ವಲ್ಪ ಟೈಮ್ಸ್ ಏನು ಅನ್ನಿಸ್ತಿತ್ತು ನನಗೆ ಅಂತಂದರೆ, ಓಕೆ ನನಗೆ ಇದು ಬೇಡ ಅಮ್ಮ, ನಾನು ಬೇರೆ ಏನಾದರೂ ಮಾಡಿಕೊಡು ಅಂತೇಳಿ ನಾನೇ ಸ್ಪೆಸಿಫಿಕ್ಕಾಗಿ ಹೇಳ್ತಿದ್ದೆ, ಇದು ಮಾಡಮ್ಮ ಅಂತ. ಅದನ್ನು ಮಾಡಾದ್ಮೇಲೆ ಕೂಡ ನನಗೆ ಅದನ್ನು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಮತ್ತೆ ಬೇರೆದನ್ನು ಕೂಡ ಮಾಡಿಕೊಟ್ಟವ್ರೆ ನಮ್ಮಮ್ಮ. ಎಲ್ಲ ನಾನು ಏನು ತಿಂತೀನಿ ಅದನ್ನೇ ಮಾಡಿಕೊಟ್ಟು ತಿಂತಾಯಿದ್ದೆ. ದೆನ್ ಏರ್ ಫಾಲ್ ಆ ಥರದ್ದೇನೂ ಇರಲಿಲ್ಲ, ಸ್ಕಿನ್ ಪ್ರಾಬ್ಲಮ್ಸ್ ಏನೂ ಇರಲಿಲ್ಲ. ಮತ್ತು ನನಗೆ ಡಾಕ್ಟರ್ ಇನ್ನೊಂದು ಹೇಳಿದ್ದೇನೆಂದರೆ ವಾಟರ್ ಸ್ವಲ್ಪ ಜಾಸ್ತಿ ಕುಡೀರಿ ಅಂತ ಹೇಳಿದರು. ಫಸ್ಟ್ ಹಾಸ್ಪಿಟಲ್ ಹೋಗಿದ್ನಲ್ಲ ಆ ಡಾಕ್ಟರ್ ಹೇಳಿದ್ದು ವಾಟರ್ ಜಾಸ್ತಿ ಕುಡಿಬೇಕು. ದೆನ್ ವೆಯ್ಟ್ ಗೇನ್ ಜಾಸ್ತಿ ಆಗಬೇಡಿ ಅಂತ ಹೇಳಿದರು, ತುಂಬ ವೆಯ್ಟ್ ಗೇನ್ ಆಗಬೇಡಿ ಅಂತ ಹೇಳಿದರು. ಓಕೆ ಅಂತ ನನಗೆ ಗೊತ್ತಿತ್ತು, ಹೆಲ್ತಿ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಎಷ್ಟರಲ್ಲಿರಬೇಕು ದಟ್ ನನಗೆ ಗೊತ್ತಿತ್ತು. ಆ ಡಾಕ್ಟರ್ ಅದನ್ನು ಹೇಳಿದರು. ದೆನ್ ಈ ಸಿಮ್ಟಮ್ಸಿಗೆ ಬಂದಾಗ ಈ ಒಂದು ಸಿಮ್ಟಮ್ಸ್ ಇತ್ತು, ಸ್ಮೆಲ್ ಆಗ್ತಾ ಇರಲಿಲ್ಲ, ಸ್ವಲ್ಪ ಟಯರ್ಡ್ನೆಸ್. ನನಗೆ ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತಾಯಿತ್ತು, ನಿದ್ದೆ ಮಾಡೋ ಥರ ಅನ್ನಿಸ್ತಾ ಇತ್ತು. ಮಲಗಬೇಕು ಥರ. ನಾನು ರೆಸ್ಟ್ ಮಾಡ್ತಿದ್ದೆ, ಯಾವಾಗ ನನ್ನ ಬಾಡಿ ನನಗೆ ರೆಸ್ಟ್ ಕೇಳ್ತಾಯಿತ್ತು ನಾನು ರೆಸ್ಟ್ ಮಾಡ್ತಾಯಿದ್ದೆ. ಊಟ ತಿಂಡಿಯಲ್ಲಿ ಆ ಥರ ಆಗ್ತಿತ್ತು. ನನಗೆ ವಾಮಿಟಿಂಗ್ ಆಗ್ತಾ ಇರಲಿಲ್ಲ, ಬಟ್ ಆಗೋ ಥರ ಅನ್ನಿಸ್ತಿತ್ತು, ಇಲ್ಲೇ ಇದೆ ಆಗುತ್ತೆ ಥರ ಅನಿಸ್ತಿತ್ತು. ದೆನ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಆಲ್ ನನಗೆ ಇಷ್ಟನೇ ಇಲ್ಲ. ಫಸ್ಟಿಂದನೂ ಕೂಡ ನಾನು ಟ್ಯಾಬ್ಲೆಟ್ಸ್ನ ಮುದ್ದೆಯಲ್ಲಿ ಹಾಕ್ಕೊಂಡು ನುಂಗ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಅದಕ್ಕೋ ಏನೋ ಗೊತ್ತಿಲ್ಲ, ನನಗೆ ಮುದ್ದೆನೂ ಇಷ್ಟ ಆಗ್ತಾ ಇರಲಿಲ್ಲ ತಿನ್ನೋಕ್ಕೆ. ಎಷ್ಟೊಂದು ಫುಡ್ ನನ್ನ ಫೇವ್ರೆಟ್ಸ್ ಏನಿತ್ತು ಅದು ಇಷ್ಟನೇ ಆಗ್ತಾ ಇರಲಿಲ್ಲ. ಮಿಲ್ಕ್ ಆಗಿರ್ಬೋದು, ಮುದ್ದೆ, ಇದು ಸ್ವಲ್ಪ ಥಿಂಗ್ಸ್ ನಾನು ಏನು ತಿಂತಾಯಿದ್ದೆ ಫಸ್ಟ್ ಇಷ್ಟಪಟ್ಟು ತಿಂತಾಯಿದ್ದೆ, ಆ ಫುಡ್ ನನಗೆ ಈಗ ತಿನ್ನೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಆ ಥರ ಸ್ವಲ್ಪ ಚೇಂಜಸ್ ಆಗಿತ್ತು. ದೆನ್ ಸೆಕೆಂಡ್ ಮಂತಲ್ಲಿ ಈ ಒಂದು ಸ್ಕ್ಯಾನ್ ಆಯಿತು. ದೆನ್ 3rd ಮಂತಲ್ಲಿ ಇನ್ನೊಂದು ಸ್ಕ್ಯಾನಿಂಗ್ ಅವ್ರು ಬರ್ಕೊಟ್ಟಿದ್ದು, ದಟ್ ಈಸ್ ಎಂಟಿ ಸ್ಕ್ಯಾನ್. ಎಂಟಿ ಸ್ಕ್ಯಾನಿಗೆ ಏನಂದರೆ ಬ್ಲ್ಯಾಡರ್ ಕಂಪ್ಲೀಟ್ ಎಂಟಿ ಇರಬೇಕು. ಆವಾಗ ಪಾಪುದು ಪೊಸಿಷನ್ ಕೂಡ ಅವ್ರು ಈಗ ತೋರಿಸಿದ್ರು ನನಗೆ, ಈ ಪೊಸಿಷನಲ್ಲೇ ಇರಬೇಕು ಪಾಪು ಅಂತ ಹೇಳಿ ಆ ಸ್ಕ್ಯಾನಿಂಗಲ್ಲಿ. ಆ ಎಂಟಿ ಸ್ಕ್ಯಾನಲ್ಲಿ ಏನು ಮಾಡ್ತಾರೆ ಅಂತಂದರೆ ನಸಲ್ ಬೋನ್ ಮೆಷರ್ಮೆಂಟ್ ತೊಗೊಳ್ತಾರೆ. ಒಂದು ನಸಲ್ ಬೋನಲ್ಲಿ ಈ ಒಂದು ಮೂಗಿಂದ ಬೋನ್ದು ಮೆಷರ್ಮೆಂಟ್ ತೊಗೊತಾರೆ. ಅದು ಒಂದು ರೇಂಜ್ ಇರುತ್ತೆ, ಇಷ್ಟರಿಂದ ಇಷ್ಟು ಇರಬೇಕಂತ ಹೇಳಿ, ಅಷ್ಟರಲ್ಲೇ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ದೇ ವಿಲ್ ಗೆಟ್ ಟು ನೋ, ಲೈಕ್ ಡೌನ್ ಸಿಂಡ್ರೋಮ್ ಆ ಥರದ್ದು ಏನಾದರೂ ಇದ್ದರೆ ಅದರಲ್ಲಿ ಗೊತ್ತಾಗುತ್ತೆ. ಆ ಥರದ್ದು ಇದ್ದಾಗ ಏನು ಮಾಡ್ತಾರೆ ಅಂದರೆ ಅವರಿಗೆ ಡಾಕ್ಟರಿಗೆ ಗೊತ್ತಾಗುತ್ತೆ ಎಷ್ಟು ಒಂದು ಇದರಲ್ಲಿ ಇರಬೇಕಂತ ಹೇಳ್ಬಿಟ್ಟು ಅದರಲ್ಲಿ ಹೇಳ್ತಾರೆ. ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡಿಸ್ತಾರೆ. ಯಾರಿಗೆ ಈ ಒಂದು ನಸಲ್ ಬೋನ್ ಮೆಜರ್ಮೆಂಟ್ ಜಾಸ್ತಿ ಇರುತ್ತೆ ಅವರಿಗೆ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡ್ಸೋಕ್ಕೆ ಹೇಳ್ತಾರೆ. ಬಟ್ ಕೆಲವು ಹಾಸ್ಪಿಟಲ್ಸಲ್ಲಿ ಕಂಪಲ್ಸರಿ ಮಾಡಿಸ್ತಾರೆ. ಅವರ ಮೆಷರ್ಮೆಂಟ್ ಏನೇ ಇರಲಿ ಏನಿದ್ರೂ ಅವರು ಮಾಡಿಸ್ತಾರೆ ಡಬಲ್ ಮಾರ್ಕರ್ ಟೆಸ್ಟ್ನ. ನಮ್ಮ ಹಾಸ್ಪಿಟಲಲ್ಲಿ ದಟ್ ವಾಸ್ ಆಪ್ಷನಲ್. ಈ ಹಾಸ್ಪಿಟಲಲ್ಲಿ ಆಪ್ಷನಲ್ ಇತ್ತು, ಬಿಕಾಸ್ ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿಬಿಟ್ಟು ಆಪ್ಷನಲ್ಲಿ ಇಟ್ಟಿದ್ರು. ಅದು ನಿಮ್ಮ ರಿಸ್ಕ್ ಅಂತ ನಾನು ಹೇಳ್ತೀನಿ, ಮಾಡಿಸ್ಕೊಳ್ಳೋದು ಬಿಡೋದು ನೋಡಿ ಅಂತ ಹೇಳಿಬಿಟ್ಟು. ಅವ್ರು ಇನ್ನೊಂದು ಏನು ಹೇಳಿದ್ರು ಅಂದರೆ, ಫಸ್ಟೆಲ್ಲ ಏನಾಗ್ತಿತ್ತು ಅಂತ ನನಗೆ ಡಾಕ್ಟರ್ ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಡೌನ್ ಸಿಂಡ್ರೋಮ್ ಏನಿರುತ್ತೆ, ಈ ಒಂದು ಆಫ್ಟರ್ 30-35 ಈ ಒಂದು ಇದರಲ್ಲಿ ಮದುವೆ ಆಗಿ ಪ್ರೆಗ್ನೆಂಟ್ ಇರ್ತಾರಲ್ಲ,
ಆ ಒಂದು ಏಜ್ಗೆ ಇದರಲ್ಲಿ ಆ ಏಜಲ್ಲಿ ಆಗಿರೋರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದರಲ್ಲಿ ಆಗುತ್ತೆ. ಬಟ್ ಅದಕ್ಕಿಂತ ಕಡಿಮೆ ಇರೋರಲ್ಲಿ ತುಂಬ ಕಡಿಮೆ ಅಪ್ಪ, ಲೈಕ್ 1 ಲ್ಯಾಕಲ್ಲಿ ಆ ಥರ ಕೇಸಸ್ ಬರುತ್ತೆ, ಈ ಕಡಿಮೆ ಕೇಸಸ್ ಇರುತ್ತೆ, ಇರಲ್ಲ ಅಂತ. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಅವರು ಡಾಕ್ಟರ್ ಹೇಳಿದ ಏನಂತಂದರೆ ಇವಾಗ 2-3 ಡೇಸ್ ನಾವು ಹೋಗಿದ್ದು ಡೇಯಲ್ಲಿ 2-3 ಡೇಸ್ ಬ್ಯಾಕಲ್ಲಿ 22 ಇಯರ್ಸ್ 22 or 23 ಇಯರ್ಸ್ ಹುಡುಗಿ ಯಾರೋ ಪ್ರೆಗ್ನೆನ್ಸಿ ಇರೋರಿಗೆ ಅದು ನ್ಯಾಸಲ್ ಬೋನ್ ಮೆಷರ್ಮೆಂಟ್ ತುಂಬ ಜಾಸ್ತಿ ಇತ್ತಂತೆ. ಅದಕ್ಕೋಸ್ಕರ ಅವರು ಅದು ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡ್ಸೋಕ್ಕೆ ಹೇಳಿದ್ರಂತೆ. ಅದರಲ್ಲೂ ಕೂಡ ಅವರಿಗೆ ಅದು ಗೊತ್ತಾಯ್ತಂತೆ ಡೌನ್ ಸಿಂಡ್ರೋಮ್ ಇದ್ದು. ಅದಕ್ಕೋಸ್ಕರ ಅವ್ರು ಹೇಳಿದ್ರು ನಾವು ಇವಾಗ ಏಜ್ ಗ್ಯಾಪಲ್ಲಿ ಇವ್ರಿಗಿರಲ್ಲ ಇವ್ರಿಗಿರುತ್ತೆ ಅನ್ನೋದನ್ನ ನಾವು ಹೇಳೋಕ್ಕಾಗಲ್ಲ, ನಿಮಗೆ ಬಿಟ್ಟಿದ್ದು, ಮಾಡಿಸೋದಾದರೆ ಮಾಡಿಸಿಲ್ಲ ಅಂದರೂ ನೀವು ರಿಸ್ಕ್ ತೊಗೊಳೋದು ಥರ ಹೇಳಿದರು. ಬಟ್ ನಮಗೆ ಆ ಥರ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಅವ್ರು ಡಾಕ್ಟರ್ ಹೇಳಿದ್ದೇನೆಂದರೆ ಈ ಒಂದು ರಿಪೋರ್ಟ್ ಪ್ರಕಾರ ನಮಗೆ ಏನು NT ಸ್ಕ್ಯಾನ್ ರಿಪೋರ್ಟ್ಸ್ ಬಂದಿರುತ್ತಲ್ಲ ಆ ಒಂದು ರಿಪೋರ್ಟ್ ಪ್ರಕಾರ 70% ಇಟ್ಸ್ ಕಂಪಲ್ಸರಿ, ಲೈಕ್ ಯು ಆರ್ ಸೇಫ್ ಅಂತ, ಸೇಫ್ ಆಗಿರ್ತೀರ. ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸಿ ಆ ರಿಪೋರ್ಟ್ ಬಂದಾಗ ನೆಗೆಟಿವ್ ಇದ್ದರೆ ದಟ್ ಈಸ್ 99% ಸೇಫ್ ಅಂತ. ಈ ರಿಮೈನಿಂಗ್ 1% ಅವ್ರು ಅಲ್ಲೂ ಕೂಡ ಹೇಳಲಿಲ್ಲ. ದಟ್ ಚಾನ್ಸಸ್ ಏರುಪೇರು ಆಗ್ಬೋದು ಥರ ಏರುಪೇರು ಆಗುತ್ತೆ, ಅದು ಗೊತ್ತಾಗಲ್ಲ ಅನ್ನೋ ಥರ ಹೇಳಿದರು. 99% ಸೇಫರ್ ಸೈಡ್ ಇರ್ತೀರಾ ಅಂತ ಹೇಳಿ ಇವಾಗ ಡಾಕ್ಟರ್ಸ್ ಏನಾದರೂ ಹೇಳಿದ್ರೆ ನಮಗೆ ಭಯ ಆಗೇ ಆಗುತ್ತಲ್ಲ, ಅದಕ್ಕೋಸ್ಕರ ಯಾಕಪ್ಪ ಬೇಕು ರಿಸ್ಕ್. ಅದರಲ್ಲೂ ನನಗೆ ಒಂದು ಹೇಳಿದ್ದವ್ರು ಏನಂತಂದರೆ ಆ ಒಂದು ವೀಕಲ್ಲಿ ಐ ವಾಸ್ ಇನ್ 13th ವೀಕ್ ಅಂತ ಅನಿಸುತ್ತೆ, ಆ ವೀಕಲ್ಲೇ ಮಾಡಿಸ್ಬೇಕು. ಅದಾದಮೇಲೆ ನಿಮಗೆ ಮಾಡಿಸ್ಬೇಕು ಅಂತ ಅಂದ್ರೂ ಮಾಡ್ಸೋಕ್ಕಾಗಲ್ಲ. ಆ ಒಂದು ವೀಕ್ ಆ ಒಂದು ಟೈಮ್ ಪೀರಿಯಡಲ್ಲೇ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡಿಸ್ಬೇಕಾಗತ್ತೆ. ಅದಾದಮೇಲೆ ನಿಮಗೆ ಅವಾಗ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಅದು ಮಾಡ್ಸೋಕ್ಕಾಗಲ್ಲ. ಇನ್ನು ಕೆಲವೊಂದು ಸ್ಕ್ಯಾನಿಂಗ್ ಸೆಂಟರ್ಸಲ್ಲಿ ಹಾಸ್ಪಿಟಲ್ಸಲ್ಲಿ ನಾವು 5th ಮಂತ್ ನಮ್ಮಲ್ಲಿ ಸ್ಕ್ಯಾನಿಂಗ್ ಹೋದಾಗ ಕೆಲವೊಬ್ಬರು ಆ ಡಬಲ್ ಮಾರ್ಕರ್ ಟೆಸ್ಟ್ ರಿಪೋರ್ಟ್ಸ್ನ ಕಂಪಲ್ಸರಿ ಕೇಳ್ತಾರೆ, ಬೇರೆ ಸೈಡ್ ಹೋಗಿ ನೀವು ಮಾಡಿಸ್ತೀವಿ ಅಂತ ನಮ್ಗೆ ಹೇಳಿದ್ರು. ನಾವು ರಿಸ್ಕ್ ಏನು ಹೋಗ್ಬೇಕು ಅವ್ರು ಹೇಳಾದ್ಮೇಲೆ ಅಯ್ಯೋ ಆದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಭಯ ಇರುತ್ತಲ್ವಾ ಅಂತ ಹೇಳ್ಬಿಟ್ಟು ನಾವು ಮಾಡಿಸಿದ್ರಿ. ಆ್ಯಂಡ್ ಅದು 5 ಡೇಸ್ ಏನೋ ಬೇಕಾಯಿತು, ಸ್ಕ್ರೀನಿಂಗ್ ಟೆಸ್ಟ್ ಅಂತ ಸ್ಕ್ರೀನಿಂಗ್ ಟೆಸ್ಟ್ ಆಗಿರೋದ್ರೆ 5 ಡೇಸ್ ಏನೋ ಬೇಕಾಯಿತು. 5 ಡೇಸ್ ಆದಮೇಲೆ ರಿಪೋರ್ಟ್ ಬಂತು, ದಟ್ ವಾಸ್ ನೆಗೆಟಿವ್. ಎವ್ರಿಥಿಂಗ್ ವಾಸ್ ನಾರ್ಮಲ್, ಎಲ್ಲ ನಾರ್ಮಲಲ್ಲಿತ್ತು ಆ್ಯಂಡ್ ವಿ ಆರ್ ಹ್ಯಾಪಿ. ಎಲ್ಲ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ 3 ಮಂತ್ಸ್ ನನ್ನ ಒಂದು ಜರ್ನಿ ಹೀಗಿತ್ತು. ದೆನ್ ಇನ್ನೂ ಒಂದು ಏನಂತಂದರೆ ಯೂಶ್ವಲಿ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ವೆಯ್ಟ್ ಲಾಸ್ ಆಗ್ತಾರೆ, ಎಷ್ಟೊಂದು ಜನ ವೆಯ್ಟ್ ಲಾಸ್ ಆಗ್ತಾರೆ. ಬಿಕಾಸ್ ಊಟ ತಿಂಡಿ ಸರಿಯಾಗಿ ಸೇರ್ತಾ ಇರಲ್ಲ, ದೆನ್ ಏನೋ ಅಷ್ಟು ಎಕ್ಸ್ಟ್ರಾ ಫುಡ್ ತೊಗೊಳಕ್ಕಾಗ್ತಾ ಇರಲ್ಲ. ಸ್ವಲ್ಪ ಜನಕ್ಕೆ ಈ ಥರ ಇರುತ್ತೆ, ಸ್ವಲ್ಪ ಜನ ನಾರ್ಮಲ್ ಅವ್ರವ್ರ ಬಾಡಿ ಹೇಗಿರುತ್ತೆ ಆ ಥರ ಹೋಗ್ತಾ ಇರುತ್ತೆ. ವೆಯ್ಟ್ ಲಾಸ್ ಆಗುತ್ತೆ ಕೆಲವೊಬ್ಬರಿಗೆ, ಸ್ವಲ್ಪ ಜನ ವೆಯ್ಟ್ ಗೇನ್ ಕೂಡ ಆಗ್ತಾರೆ. ಬಟ್ ಈ ಒಂದು ನನಗೆ ಗೊತ್ತಾಗಿದ್ದ ಪ್ರಕಾರ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ವೆಯ್ಟ್ ಗೇನ್ ನೆಸೆಸಿಟಿನೇ ಇರಲ್ಲ. ವೆಯ್ಟ್ ಗೇನ್ ಆದ್ರೂ 1 to 2 kg ಒಳಗಡೆ ಇರಬೇಕು ಅಂತ ನನಗೆ ಗೊತ್ತಾಗಿದೆ. ಬಿಕಾಸ್ ಆ ಟೈಮಲ್ಲಿ ಅಷ್ಟು ಎಕ್ಸ್ಟ್ರಾ ಕ್ಯಾಲೋರೀಸ್ ಬೇಕಾಗಿರಲ್ಲ. ದೆನ್ ವೆಯ್ಟ್ ಗೇನ್ ಆದ್ರೂ ಓವರ್ ವೆಯ್ಟ್ ಆಗುತ್ತೆ. ಅಟ್ ಲಾಸ್ಟ್ ನಿಮ್ಮದು ಪ್ರೆಗ್ನೆನ್ಸಿ ಓವರಾಲ್ ಮುಗಿಯೋ 3rd ಟ್ರಿಮೆಸ್ಟರ್ ಕಂಪ್ಲೀಟ್ ಆಗೋ ಟೈಮಲ್ಲಿ ನೀವು ಓವರ್ ವೆಯ್ಟ್ ಜಾಸ್ತಿ ಆಗುತ್ತೆ. ಹೆಲ್ತಿ ವೆಯ್ಟ್ ಗೇನ್ ಏನಿರುತ್ತೆ ಅದನ್ನು ಕ್ರಾಸ್ ಆಗುತ್ತೆ ಅಂತ ಟೈಮಲ್ಲಿ. ಸೊ ಆ ಒಂದು ವೆಯ್ಟ್ ಏನಿರುತ್ತೆ 1 or 2 kgs ಅದರೊಳಗಡೆ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಎಷ್ಟೊಂದು ಜನಕ್ಕೆ ವೆಯ್ಟ್ ಲಾಸ್ ಆಗಿರುತ್ತೆ, ದಟ್ಸ್ ನಾಟ್ ಅಟ್ ಆಲ್ ದಿ ಪ್ರಾಬ್ಲಮ್ ಅಂತಲೇ ನನಗೆ ಡಾಕ್ಟರ್ ಹೇಳಿದ್ದು. ವೆಯ್ಟ್ ಲಾಸ್ ಆಗಿರುತ್ತೆ, ಇನ್ನು ಸ್ವಲ್ಪ ಜನ ಇದ್ದಷ್ಟೇ ಇರ್ತಾರೆ. ಬಟ್ ನನ್ನ ಒಂದು ಈ 3 ಮಂತ್ಸಲ್ಲಿ ನನ್ನ ವೆಯ್ಟ್ ಗೇನ್ ಆಗಿದ್ದು 1.5 kg. ನಂದು ಈ 3 ಮಂತ್ಸಿಂದ 1.5 kg ವೆಯ್ಟ್ ಗೇನ್ ಆಗಿದ್ದು. ಡಾಕ್ಟರ್ನ ಕೇಳಿದೆ ಆ್ಯಂಡ್ ಅವ್ರು ಹೇಳಿದ್ರು 3 ಮಂತ್ಸಿಂದ 1.5 kg ಆಗಿರೋದಲ್ವ. ನಾನೇನು ಕೇಳಿದ್ದಂದರೆ ಇಷ್ಟೊಂದು ಆಗಿದೆ ಅಂತ ನಾನು ಕೇಳಿದ್ದು, ಜಾಸ್ತಿ ಆಯಿತಾ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು ಎವ್ರಿಥಿಂಗ್ ಇಸ್ ಓಕೆ, ಆಗಲೇಬೇಕು, ಲೈಕ್ ಆಗಲೇಬೇಕು ಮೀನ್ಸ್ ನಾನು 2nd ಟ್ರೈಮೆಸ್ಟರಲ್ಲಿ ಇದ್ದಾಗ ಅದನ್ನು ಸೇರಿಸಿ ಕೇಳಿದ್ದೆ, ಅದಕ್ಕೆ ಅವ್ರು ಆ ಥರ ಹೇಳಿದರು. ಈ ಒಂದು 3 ಮಂತ್ಸ್ ನೋಡಿದಾಗ ಅವ್ರು ಹೇಳಿದ್ದು ಓವರಾಲ್ 3 ಮಂತ್ಸಿಂದ 1.5 kg ಆಗಿರೋದಪ್ಪ. ನಾಟ್ ಅಟ್ ಆಲ್ ದ ಪ್ರಾಬ್ಲಮ್, ಎವ್ರಿಥಿಂಗ್ ಇಸ್ ನಾರ್ಮಲ್, ಎಲ್ಲದೂ ಕರೆಕ್ಟಾಗಿದೆ, ಇಷ್ಟು ಇರಬೇಕು, ಕರೆಕ್ಟಾಗಿದೆ, ಡೋಂಟ್ ವರಿ ಅಂತ ಹೇಳಿದ್ರು. ಅವರನ್ನು ಕೂಡ ನಾನು ಕೇಳಿದೆ ಹೆಲ್ತಿ ವೆಯ್ಟ್ ಗೇನ್ ಅಂತ ಆಗೋದಿದ್ರೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟಿರುತ್ತೆ ಅಂತ ನಾನು ಡಾಕ್ಟರ್ನ ಕೇಳಿದೆ. ಅವ್ರು ಹೇಳಿದ್ದೇನಂತ ಅಂದರೆ ದಟ್ಸ್ ಡಿಪೆಂಡ್ ಆನ್ ಲೈಕ್ BMI ಅವ್ರದ್ದು ಎಷ್ಟಿರುತ್ತೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ಸ್ ಆಗಬೇಕಾಗತ್ತೆ.
ಬಿಕಾಸ್ ಸ್ವಲ್ಪ ಜನ ಬಿಲೋ ಲೈಕ್ ತುಂಬ ಕಡಿಮೆ ವೆಯ್ಟ್ ಇರ್ತಾರೆ ಅಲ್ವಾ, ಅಂಥವ್ರಿಗೆ ಜಾಸ್ತಿ ಇರುತ್ತೆ. ಯೂಶ್ವಲಿ ಇವಾಗ ನಾರ್ಮಲ್ BMI ಅಲ್ಲಿ ಇರೋರಿಗೆ ಅವ್ರು ಹೇಳಿದ್ದು ನನಗೆ 12 to 15 kg ಈ ಒಂದು ರೇಂಜಲ್ಲಿ ವೆಯ್ಟ್ ಗೇನ್ ಇದ್ದರೆ ದಟ್ಸ್ ಹೆಲ್ತಿ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಅಂತ ಹೇಳಿದ್ರು. ಅಷ್ಟೇ ಇದ್ದರೆ ದೆನ್ ಅದಾದಮೇಲೆ ಅಷ್ಟೇ ಬಿಟ್ಟರೆ ನಮ್ಮಮ್ಮ ನನಗೆ ಕೊಟ್ಟಿದ್ದು ಟಿಪ್ಸ್ ಪ್ರಕಾರ ವೆಯ್ಟ್ ಲಿಫ್ಟ್ ಮಾಡಬಾರ್ದು, ಜಾಸ್ತಿ ವೆಯ್ಟ್ ಇರುವಂಥ ವೆಯ್ಟ್ ಲಿಫ್ಟ್ ಮಾಡಬಾರ್ದು, ಬಿಕಾಸ್ ಅದು ಹೊಟ್ಟೆ ಒಂದು ಏರಿಯಾ ಅಲ್ಲಿ ಪ್ರೆಷರ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಲಿಫ್ಟ್ ಮಾಡಬಾರ್ದು. ದೆನ್ ಸ್ಟೇರ್ ಕೇಸ್ ತುಂಬ ಫುಲ್ಲು ಹಿಂಗಿರುತ್ತೆ, ತುಂಬ ಜಾಸ್ತಿ ಸತಿ ಹತ್ತಿ ಇಳಿಯೋದು ಮಾಡಬಾರ್ದು, ಆ ಥರ ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ, ಈಗ ಸ್ವಲ್ಪ ಜನಕ್ಕೆ ಲೋ ಲೈಂಗ್ ಪ್ಲಾಸೆಂಟಾ ಇರುತ್ತೆ, ಆ ಥರದ್ದು ಏನೇ ಇದ್ರೂ ಸ್ಕ್ಯಾನಿಂಗಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅಂಥ ಟೈಮಲ್ಲಿ ಅವ್ರು ಹೇಳ್ತಾರೆ ರೆಸ್ಟಲ್ಲಿ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನಗೆ ಯಾವುದೇ ರೆಸ್ಟಲ್ಲಿ ಇರಿ ಅಂತ ಆಗಲಿ ಯಾವುದೂ ಹೇಳಿರಲಿಲ್ಲ, ಬಿಕಾಸ್ ಎವ್ರಿಥಿಂಗ್ ವಾಸ್ ನಾರ್ಮಲಲ್ಲಿ ಇದ್ದಿದ್ದರಿಂದ ನನಗೆ ಏನೂ ಹೇಳಿರಲಿಲ್ಲ. ನನ್ನ ಅಮ್ಮ ಮನೇಲಿ ಇಲ್ಲಿರೋದ್ರಿಂದ ನಾನು ಕಂಪ್ಲೀಟ್ ರೆಸ್ಟಲ್ಲೇ ಇದ್ದೆ, ಮನೆ ಮಾತಾಡಿಕೊಂಡು ಓಡಾಡಿಕೊಂಡು ತಿನ್ಕೊಂಡು ಈ ಥರನೇ ಇದ್ದೆ, ಟ್ಯಾಬ್ಲೆಟ್ಸ್ ತೊಗೊಂಡು ಎಲ್ಲ. ದೆನ್ ಈ 3 monthsಲ್ಲಿ ಇಷ್ಟು ನೋಡ್ಕೊಳ್ಳಿ. ದೆನ್ ಇನ್ನೊಂದು ಏನಂತ ಅಂದರೆ ತುಂಬ ಬಗ್ಗಾಡೋಕ್ಕೆ ಹೋಗ್ಬೇಡಿ, ಬಗ್ಕೊಂಡು ಕೆಲಸ ಮಾಡೋದು, ತುಂಬ ಬಗ್ಗಾಡ ಅಂಥದ್ದೇನು ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ನನಗೆ ನಮ್ಮ ಅತ್ತೆ ಹೇಳಿದ್ದು. ಪಾಪ ಪ್ರದೀಪ್ ಅವ್ರ ಅಮ್ಮ ಆಗಿರ್ಬೋದು, ಅವ್ರ ಪಪ್ಪ ಆಗಿರ್ಬೋದು, ಅವರು ನನ್ನ ಅಮ್ಮ ಅಪ್ಪಾಜಿ ಅಂತಲೇ ಕರೆಯೋದಲ್ಲ. ಅಲ್ಲಿದ್ದಾಗಲೂ ಅಷ್ಟೇ, ಅಲ್ಲಿದ್ದಾಗಲೂ ನಮ್ಮಮ್ಮ ಕಸ ಗುಡಿಸೋದು ಒರೆಸೋದು ಇದನ್ನು ಯಾವುದೂ ನನ್ನ ಕೈಲಿ ಮಾಡಿಸ್ತಾ ಇರಲಿಲ್ಲ, ಅವರೇ ಮಾಡ್ತಾಯಿದ್ರು ಬೇಡ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅಲ್ಲಿ ಟೈಮ್ ಪಾಸ್ ಆಗೋದು ನನಗೆ. ಈಗ ಒಬ್ಬಳೇ ಇರ್ತಿದ್ದ, ಪ್ರದೀಪ್ ಅವ್ರ ಪಾಡಿಗೆ ಅವ್ರು ವರ್ಕ್ ಮಾಡ್ತಿರ್ತಾರೆ, ನಾನು ಬೇಜಾರು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು, ಇಲ್ಲಾಂದ್ರೆ ಅನನ್ಯ ಎಲ್ಲ ಇರ್ತಾರೆ, ನಗ್ಕೊಂಡು ಇರಲಿ, ಟೈಮ್ ಪಾಸ್ ಆಗುತ್ತೆ ನನಗೆ, ನಾನು ಖುಷಿಯಾಗಿ ಓಡಾಡ್ಕೊಂಡು ಇರಲಿ ಅಂತ ಹೇಳ್ಬಿಟ್ಟು ಅವರು ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದು. ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ದಟ್ ಫ್ಯಾಮಿಲಿ. ಅವ್ರಿಗಾಗಿರ್ಬೋದು ಇವ್ರಿಗಾಗಿರ್ಬೋದು, ಎರಡೂ ಫ್ಯಾಮಿಲಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿದ್ರು ಕಡಿಮೆ. ಬಿಕಾಸ್ ಈ ಒಂದು ಹೇಳ್ತಾರಲ್ವ, ಈ ಒಂದು ಜರ್ನಿಯಲ್ಲಿ ನಮಗೆ ಗೊತ್ತಾಗುತ್ತೆ ಯಾರ್ಯಾರು ನಮ್ಮ ಜೊತೆ ಇರ್ತಾರೆ ಆ ಥರ ಅಂತ. ಅಟ್ ಪ್ರೆಸೆಂಟ್ ಐ ಆಮ್ ಎಂಡ್ ಆಫ್ ಮೈ 2nd trimester. ನನಗೆ ನಿಜವಾಗ್ಲೂ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ, ಆ ಕೇರ್ ಇರ್ಬೋದು, ಆ ಲವ್ ಇರ್ಬೋದು, ಪ್ರತಿಯೊಂದು ನಿಮ್ಮವ್ರು ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ವ. ದಟ್ಸ್ ರಿಯಲಿ ಟ್ರೂ ಅಂತ ಅನ್ಸುತ್ತೆ. ಬಿಕಾಸ್ ನನಗೆ ಸೆಲೆಕ್ಷನಲ್ಲಿ ನಿಮ್ಮವ್ರು ಯಾರು ಅಂತ ಅಲ್ಲ, ಬಿಕಾಸ್ ಇರೋರು ಎಲ್ಲರೂ ಕೂಡ ನನಗೆ ಅಷ್ಟೇ ಕೇರ್ ಮಾಡಿದ್ದಾರೆ, ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಬೋತ್ ದ ಫ್ಯಾಮಿಲೀಸ್, ಎರಡೂ ಫ್ಯಾಮಿಲಿಗೆ. ಇನ್ನೊಂದು ಎಕ್ಸ್ಪೆಷಲಿ ನನಗೆ ಇನ್ನೊಂದು ಅಬ್ಸರ್ವ್ ಮಾಡಿದೆ ಏನು ಗೊತ್ತಾ, ಜೆಂಟ್ಸ್ ಇರ್ತಾರಲ್ಲ ಅವರು ತುಂಬ ಕೇರ್ ಮಾಡ್ತಾರೆ. ಬಿಕಾಸ್ ಈ ಲೇಡೀಸಿಗೆ ಗೊತ್ತಿರುತ್ತೆ, ನಾರ್ಮಲ್ ಥರ ಅನಿಸುತ್ತೆ ಅವ್ರಿಗೆ, ಬಟ್ ಜೆಂಟ್ಸಿಗೆ ಇದೊಂಥರ ಎಕ್ಸ್ಟ್ರಾ ಏನೋ ಒಂಥರ ತುಂಬ ಕೇರ್ ಮಾಡ್ತಾರೆ. ನಂದು ಮೊನ್ನೆ ರೀಸೆಂಟಾಗಿ ಒಂದು ಪಾರ್ಸೆಲ್ ಬಂತು ಆಯಿತಾ, ಪಾಪ ಅಣ್ಣನೂ ಅಷ್ಟೇ, ಅದು ಟ್ರೋಲಿ ಇತ್ತು. ನಾನು ನೋಡ್ಬಿಟ್ಟು ಅವರೇ ಎತ್ಕೊಬಂದು ಒಳಗಡೆ ಮನೆಯಲ್ಲಿ ಒಳಗೆ ಇಟ್ಬಿಟ್ಟು ಹೋದ್ರು. ಆ ಥರದನ್ನೆಲ್ಲ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಬಿಕಾಸ್ ಯೂಶ್ವಲಿ ಆರ್ಡರ್ ಕೊಟ್ಟೋ ಡೆಲಿವರಿ ಇರುತ್ತೆ, ಆರ್ಡರ್ ಕೊಟ್ಟೋಗೋರು ಏನು ಕೊಟ್ಬಿಟ್ಟು ಹೋಗ್ತಾರಲ್ವ. ಆ ಥರದನ್ನು ನೋಡಿದಾಗ ಏನೋ ಒಂಥರ ರಿಯಲಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು. ಇನ್ನು ಮನೇಲಾದರೂ ಅಷ್ಟೇ, ಋತು ಆದರೂ ಅಷ್ಟೇ, ಅವನು ಅವತ್ತು ಅಮ್ಮ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಚಪಾತಿ ಮಾಡ್ತಾಯಿದ್ದೆ, ಅದಕ್ಕೂ ಅವತ್ತು ಅಷ್ಟೇ ಬಂದ ತಕ್ಷಣ ನಾನು ಮಾಡ್ತೀನಿ ಬಿಡು ಅಂತ ಅವ್ನು ಮಾಡೋಂಥದ್ದಾಗಿರ್ಬೋದು. ಆ ಥರ ಚಿಕ್ಕ ಪುಟ್ಟದನ್ನು ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ. ಇನ್ನು ನಮ್ಮ ಸಾತು ಆಗಿರ್ಬೋದು, ಅವನು ಅಷ್ಟೇ, ಅಕ್ಕ ನೀನು ಟೆನ್ಷನ್ ಮಾಡ್ಕೊಬೇಡ ಏನಾದರೂ ಹಂಗೆ ಹಿಂಗೆ ಅಂತ. ಅದೆಲ್ಲ ಒಂಥರ ತುಂಬ ಬ್ಲೆಸ್ಸಿಂಗ್ ಥರ ಅನಿಸುತ್ತೆ. ಅವರೆಲ್ಲ ಇನ್ನೂ ಚಿಕ್ಕವರು, ಬಟ್ ಅಂದ್ರೂ ಏನೋ ಒಂಥರ ಫುಲ್ ತುಂಬ ಕೇರಿಂಗು, ತುಂಬ ಕೇರ್ ಮಾಡ್ತಾರಲ್ಲ, ಆಗ ತುಂಬ ಖುಷಿ ಅಂತ ಅನಿಸುತ್ತೆ. ಸಾತು ಇನ್ನೂ ಚಿಕ್ಕವನು ಎಲ್ಲರಿಗಿಂತ, ಬಟ್ ಅಂದ್ರೂ ಅವನು ಅಕ್ಕ ನೀನು ಅನನ್ಯಂಗೆ ಹೇಳ್ತಾನೆ ಅವನು, ಅನನ್ಯಕ್ಕ ಎಲ್ಲ ಕಂಪ್ಲೀಟ್ ಜವಾಬ್ದಾರಿ ನಿಂದೆ, ಅಕ್ಕನ ಚೆನ್ನಾಗಿ ನೋಡ್ಕೋ, ಅವ್ಳಿಗೆ ಏನು ಬೇಕು ಮಾಡಿಕೊಡು, ಆ ಥರ ಈ ಥರ ಎಲ್ಲ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಹ್ಯಾವ್ ದಮ್ ಸರೌಂಡಿಂಗಲ್ಲಿ. ಈ ಥರ ಪಾಸಿಟಿವ್ ಆಗಿರೋವಂಥ ಪೀಪಲ್ಸ್ ಇದ್ದರೆ ಪ್ರೆಗ್ನೆನ್ಸಿ ಜರ್ನಿ ಈಸ್ ರಿಯಲಿ ಈಸಿ ಅಂತ ಹೇಳ್ಬೋದು. ಬಿಕಾಸ್ ನಿಮಗೆ ಆ ಮೂಡ್ ಸ್ವಿಂಗ್ಸ್ ಇರ್ಬೋದು, ಆ ಒಂದನ್ನು ಕಂಟ್ರೋಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಕಿರಿಕಿರಿ ಮಾಡೋರು ಇರಬಾರ್ದು, ಅದು ಕಷ್ಟ ಆಗುತ್ತೆ. ಆ ಥರ ಇದ್ರೂ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಯು ವಿಲ್ ಬಿ ದಿ ಸ್ಟ್ರಾಂಗ್. ಪ್ರೆಗ್ನೆನ್ಸಿ ಜರ್ನಿ ವಿಲ್ ಬಿ ದಿ ಅಮೇಝಿಂಗ್. ಎಂಜಾಯ್ ದಿ ಪ್ರೆಗ್ನೆನ್ಸಿ ಜರ್ನಿ, ರಿಯಲಿ ಅಮೇಝಿಂಗ್ ಜರ್ನಿ ಇದು. ಲೈಫಲ್ಲಿ
ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು. ಒಂದು ಫೇಸ್ ವೆಯ್ಟ್ ಗೇನ್ ಆಗಿರ್ಬೋದು, ಪ್ರತಿಯೊಂದು ಏನೋ ಒಂದು ವಾಮಿಟಿಂಗ್ ಅದು ಇದು ಸ್ವಲ್ಪ ದಿನ ಇರುತ್ತೆ ಅಷ್ಟೇ, ಬಟ್ ಎವ್ರಿಥಿಂಗ್ ಈಸ್ ವರ್ತ್ ಅಲ್ವಾ. ಆ್ಯಂಡ್ ಎಂಜಾಯ್ ಯುವರ್ ಜರ್ನಿ. ಎವ್ರಿಬಡೀಸ್ ಬಾಡಿ ಟೈಪ್ ಇಸ್ ಡಿಫ್ರೆಂಟ್ ಆಯಿತಾ. ಅವ್ರಿಗಾಗೋದು ನಮಗಾಗಬೇಕು, ನಮಗಾಗೋದು ಅವ್ರಿಗಾಗಬೇಕು ಅಂತ ಇರಲ್ಲ. ನನಗೆ ಇವಾಗ ಆಗಿರೋದು ಕೂಡ ನಿಮ್ಗೆ ಅದೇ ಥರ ಇರಬೇಕಂತ ಇರಲ್ಲ. ನಿಮಗೆ ಬೇರೆ ಇರುತ್ತೆ, ನನಗೆ ಬೇರೆ ಇರುತ್ತೆ. ನಂದು ಒಂದು ಜರ್ನಿ ಹೇಗಿತ್ತು ಅನ್ನೋದನ್ನು ನಾನು ಶೇರ್ ಮಾಡಿದೆ. ಆ್ಯಂಡ್ ಎಂಜಾಯ್ ಯುವರ್ ಪ್ರೆಗ್ನೆನ್ಸಿ ಜರ್ನಿ. ಆ್ಯಂಡ್ ಮೇ ಬಿ ಈ ವಿಡಿಯೋ ಯಾರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ, ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಚಿಕ್ಕವರಿದ್ದೀರಾ ನನಗಿಂತ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ನಿಮ್ಮ ಅಕ್ಕಂದಿರ್ಕೋ, ತಮ್ಮಂದಿರೋ, ಅತ್ತಿಗೆದಿರ್ಕೋ, ಯಾರಿಗಾದರೂ ಒಬ್ರಿಗೆ ಹೆಲ್ಪ್ ಆದ್ರೂ ಓಕೆ. ಇಲ್ಲ ನನ್ನ ನ್ಯೂ ಸಬ್ಸ್ಕ್ರೈಬರ್ಸ್ ಬರೋರಲ್ಲಿ ಯಾರಿಗಾದರೂ ಹೆಲ್ಪ್ ಆದ್ರೂ ಓಕೆ, ಏನೇ ಆದ್ರೂ. ಆ್ಯಂಡ್ ಎವ್ರಿಥಿಂಗ್ ಈಸ್ ಓಕೆ ಗೈಸ್. ಲೆಟ್ಸ್ ಎಂಡ್ ದಿ ವ್ಲಾಗ್ ಹಿಯರ್. ಏನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ, ನನಗೆ ಗೊತ್ತಿದ್ರೆ ಐ ವಿಲ್ ಆನ್ಸರ್ ಇಟ್. ಕಮೆಂಟಲ್ಲಿ ತಿಳಿಸಿ. ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗಾಗಿದ್ದು ಅವ್ರ ಥರನೇ ಇರಬೇಕು, ಇವ್ರ ಥರನೇ ಇರಬೇಕು ಅಂತ. ಎಂಜಾಯ್ ಯುವರ್ ಪ್ರೆಗ್ನೆನ್ಸಿ ಜರ್ನಿ. ಆ್ಯಂಡ್ ಲೆಟ್ಸ್ ಎಂಡ್ ದಿ ವ್ಲಾಗ್ ಹಿಯರ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಐಶ್ವರ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್.